ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 4ನೇ ತರಗತಿಯ ಗಣಿತ ಅಧ್ಯಾಯ 2 ಸಂಖ್ಯೆಗಳು ಅಭ್ಯಾಸ 2.2, 2.3 ಹಾಗೂ 2.4 ನಾವು ಇವತ್ತು ಈ ವಿಡಿಯೋನಲ್ಲಿ ಬಿಡಿಸೋಣ. ಅಭ್ಯಾಸ 2.2 ಪ್ರಶ್ನೆ 1. ಈ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆ. ಇಲ್ಲಿ ಒಂದು ಸಂಖ್ಯೆಯನ್ನು ನೀಡಿದ್ದಾರೆ, ಇದನ್ನು ನಾವು ವಿಸ್ತರಿಸಿ ಬರೆಯೋಣ. ಈ 6 1000 ಸ್ಥಾನದಲ್ಲಿದೆ. ಬಿಡಿ 10, 100, 1000. ಹಾಗಾಗಿ ನಾವೇನು ಮಾಡೋಣ, 6 ಗುಂಡ್ಲೆ 1000 ಅಂತ ಬರೆಯೋಣ. ಪ್ಲಸ್ 4 ಬಿಡಿ 10 100ರ ಸ್ಥಾನದಲ್ಲಿದೆ. ಹಾಗಾಗಿ 4 ಗುಂಡ್ಲೆ 100 ಅಂತ ಬರೆಯೋಣ. ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 8 ಯಾವ ಸ್ಥಾನದಲ್ಲಿದೆ? ಬಿಡಿ 10. 8 10ರ ಸ್ಥಾನದಲ್ಲಿದೆ. ಹಾಗಾಗಿ 8 ಗುಂಡ್ಲೆ 10 ಅಂತ ಬರೆಯೋಣ. ಪ್ಲಸ್ 7 ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ 7 ಗುಂಡ್ಲೆ 1 ಅಂತ ಬರೆಯೋಣ. ನೆಕ್ಸ್ಟ್ 2069 ಬಿಡಿ 10 100 1000. 2 1000 ಸ್ಥಾನದಲ್ಲಿದೆ. ಹಾಗಾಗಿ 2 ಗುಂಡ್ಲೆ 1000 ಅಂತ ಬರೆಯೋಣ. ಪ್ಲಸ್ ನಂತರ 2ರ ನಂತರ 0 ಯಾವ ಸ್ಥಾನದಲ್ಲಿದೆ? ಬಿಡಿ 10 100 100ರ ಸ್ಥಾನದಲ್ಲಿದೆ. ಹಾಗಾಗಿ 0 ಗುಂಡ್ಲೆ 100 ಅಂತ ಬರೆಯೋಣ. ಪ್ಲಸ್ 6 ಯಾವ ಸ್ಥಾನದಲ್ಲಿದೆ? ಬಿಡಿ 10 10ರ ಸ್ಥಾನದಲ್ಲಿದೆ. ಹಾಗಾಗಿ 6 ಗುಂಡ್ಲೆ 10 ಅಂತ ಬರೆಯೋಣ. ಪ್ಲಸ್ 9 ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ 9 ಗುಂಡ್ಲೆ 1 ಅಂತ ಬರೆಯೋಣ. ನೆಕ್ಸ್ಟ್ 504 5 ಯಾವ ಸ್ಥಾನದಲ್ಲಿದೆ? ಬಿಡಿ 10 100 1000. 5 1000 ಸ್ಥಾನದಲ್ಲಿರುವುದರಿಂದ ನಾವು 5 ಗುಂಡ್ಲೆ 1000 ಅಂತ ಬರೆಯಬೇಕು. ಪ್ಲಸ್ 5ರ ನಂತರ ಬರುವ 0 ಯಾವ ಸ್ಥಾನದಲ್ಲಿದೆ? ಬಿಡಿ 10 100. ಹಾಗಾಗಿ ನಾವು 100 ಗುಂಡ್ಲೆ 0 ಗುಂಡ್ಲೆ 100 ಅಂತ ಬರೆಯೋಣ. ಪ್ಲಸ್ ಈ 0 ಯಾವ ಸ್ಥಾನದಲ್ಲಿದೆ? ಬಿಡಿ 10 10ರ ಸ್ಥಾನದಲ್ಲಿದೆ. ಹಾಗಾಗಿ 0 ಗುಂಡ್ಲೆ 10 ಅಂತ ಬರೆಯೋಣ. ಪ್ಲಸ್ 4 ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ 4 ಗುಂಡ್ಲೆ 1 ಅಂತ ಬರೆಯೋಣ. ನೆಕ್ಸ್ಟ್ 9678 ಬಿಡಿ 10 100 1000. 9 1000 ಸ್ಥಾನದಲ್ಲಿರುವುದರಿಂದ 9 ಗುಂಡ್ಲೆ 1000 ಅಂತ ಬರೆಯೋಣ. ಪ್ಲಸ್ 6 ಯಾವ ಸ್ಥಾನದಲ್ಲಿದೆ? ಬಿಡಿ 10 100ರ ಸ್ಥಾನದಲ್ಲಿದೆ. ಹಾಗಾಗಿ 6 ಗುಂಡ್ಲೆ 100 ಅಂತ ಬರೆಯೋಣ. ಪ್ಲಸ್ 7 10ರ ಸ್ಥಾನದಲ್ಲಿದೆ. 7 ಗುಂಡ್ಲೆ 10. ಪ್ಲಸ್ 8 ಬಿಡಿ ಸ್ಥಾನದಲ್ಲಿದೆ. 8 ಗುಂಡ್ಲೆ 1. ಈ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಲು ಇಲ್ಲಿ ಜಾಗ ಇಲ್ಲದಿರುವ ಕಾರಣ ನಾನು ಇಲ್ಲಿ ಒಂದು ಪೇಜ್ನಲ್ಲಿ ಬರೆದು ಇಟ್ಟುಕೊಂಡಿದ್ದೇನೆ. ಇದನ್ನು ನೀವು ಹೀಗೆ ಬರೆಯಬಹುದು. 6487. ಇದನ್ನು ನೀವು ವಿಸ್ತರಿಸಿ ಅಂದರೆ 6 1000 ಸ್ಥಾನದಲ್ಲಿರುವುದರಿಂದ 6 ಗುಂಡ್ಲೆ 1000 ಪ್ಲಸ್ 4 ಗುಂಡ್ಲೆ 100 100ರ ಸ್ಥಾನದಲ್ಲಿ 4, 8 10ರ ಸ್ಥಾನದಲ್ಲಿ, 7 ಬಿಡಿ ಸ್ಥಾನದಲ್ಲಿ. ಇಲ್ಲಿ 6 ಗುಂಡ್ಲೆ 1000 6000, 4 ಗುಂಡ್ಲೆ 100 400, 8 ಗುಂಡ್ಲೆ 10 8 10 80, 7 1 7. ಹೀಗೆ ನೀವು ವಿಸ್ತರಿಸಿ ಈ ಸಂಖ್ಯೆಗಳನ್ನು ಬರೆಯಬೇಕು. ನೆಕ್ಸ್ಟ್ ಪ್ರಶ್ನೆ 2. ಈ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆ. ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ. 3 ಗುಂಡ್ಲೆ 1000 ಪ್ಲಸ್ 4 ಗುಂಡ್ಲೆ 100 ಪ್ಲಸ್ 8 ಗುಂಡ್ಲೆ 10 ಪ್ಲಸ್ 2 ಗುಂಡ್ಲೆ 1. ಇಲ್ಲಿ ಬಿಡಿ 10 100 1000 ಅಂತ ಈ ಸಂಖ್ಯೆಯನ್ನು ಈ ಕೋಷ್ಟಕದಲ್ಲಿ ಬರೆದಿದ್ದಾರೆ. 2 ಬಿಡಿ ಸ್ಥಾನದಲ್ಲಿದೆ. 8 10ರ ಸ್ಥಾನದಲ್ಲಿದೆ. 4 100ರ ಸ್ಥಾನದಲ್ಲಿದೆ. 3 1000 ಸ್ಥಾನದಲ್ಲಿದೆ. 3482. ಈಗ ನಾವು ಇಲ್ಲಿ ಏನು ಮಾಡೋಣ, ಈ ಸಂಖ್ಯೆಗಳನ್ನು ಇಲ್ಲಿ ನಾವು ಈ ಕೋಷ್ಟಕದಲ್ಲಿ ಸಾಮಾನ್ಯ ರೂಪದಲ್ಲಿ ಬರೆಯೋಣ. 5 ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ ನಾವು ಇಲ್ಲಿ 5 ಅಂತ ಬರೆಯೋಣ. ಮೇಲೆ ಬಿ ಅಂತ ಬರೆಯೋಣ ಬಿಡಿ ಸ್ಥಾನದಲ್ಲಿ. 6 10ರ ಸ್ಥಾನದಲ್ಲಿರುವುದರಿಂದ ಮೇಲೆ 10 ಅಂತ ಸ್ಥಾನದಲ್ಲಿ ಬರೆದು ಕೆಳಗಡೆ 6 ಅಂತ ಬರೆಯೋಣ. 3 100ರ ಸ್ಥಾನದಲ್ಲಿದೆ. ಹಾಗಾಗಿ ಮೇಲೆ 100 ಅಂತ ಬರೆದು
ಕೆಳಗಡೆ 3 ಅಂತ ಬರೆಯೋಣ. 1,1000 ಅಂದರೆ 1000 ಸ್ಥಾನದಲ್ಲಿದೆ, ಹಾಗಾಗಿ ಮೇಲೆ 1000 ಸ್ಥಾನ ಬರೆದು ಕೆಳಗಡೆ 1 ಅಂತ ಬರೆಯೋಣ. ಇಲ್ಲಿ ನಾವು =1365 ಅಂತ ಬರೆಯೋಣ. ನೆಕ್ಸ್ಟ್ 4 ಗುಂಡ್ಲೆ 1000 0 ಗುಂಡ್ಲೆ 100 ಪ್ಲಸ್ 7 ಗುಂಡ್ಲೆ 10 ಪ್ಲಸ್ 9 ಗುಂಡ್ಲೆ 1. ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಇದೆ, ಮೇಲೆ ಬಿಡಿ ಅಂತ ಬರೆಯೋಣ, ಕೆಳಗಡೆ 9 ಅಂತ ಬರೆಯೋಣ. 10ರ ಸ್ಥಾನದಲ್ಲಿ 7 ಇದೆ, ಮೇಲೆ 10 ಅಂತ ಬರೆದು ಕೆಳಗಡೆ 7 ಅಂತ ಬರೆಯೋಣ. 0 100ರ ಸ್ಥಾನದಲ್ಲಿದೆ, ಹಾಗಾಗಿ ಮೇಲೆ 100 ಅಂತ ಬರೆದು ಕೆಳಗಡೆ 0 ಬರೆದುಕೊಳ್ಳೋಣ. 4 1000 ಸ್ಥಾನದಲ್ಲಿದೆ, ಮೇಲೆ 1000 ಅಂತ ಬರೆದು ಕೆಳಗಡೆ 4 ಬರೆಯೋಣ. ಉತ್ತರ 4079. ನೆಕ್ಸ್ಟ್ 8 ಗುಂಡ್ಲೆ 1000 ಪ್ಲಸ್ 1 ಗುಂಡ್ಲೆ 100 ಪ್ಲಸ್ 5 ಗುಂಡ್ಲೆ 10 ಪ್ಲಸ್ 5 ಗುಂಡ್ಲೆ 1. 5 ಬಿಡಿ ಸ್ಥಾನದಲ್ಲಿದೆ, ಮೇಲೆ ಬಿಡಿ ಅಂತ ಬರೆದು ಕೆಳಗಡೆ 5 ಬರೆಯೋಣ. 5 10ರ ಸ್ಥಾನದಲ್ಲಿದೆ, ಮೇಲೆ 10 ಅಂತ ಬರೆದು ಕೆಳಗಡೆ 5 ಬರೆಯೋಣ. 1 100ರ ಸ್ಥಾನದಲ್ಲಿದೆ, ಮೇಲೆ 100 ಅಂತ ಬರೆದು ಕೆಳಗಡೆ 1 ಬರೆದುಕೊಳ್ಳೋಣ. 8 1000 ಸ್ಥಾನದಲ್ಲಿದೆ, ಮೇಲೆ 1000 ಅಂತ ಬರೆದು ಕೆಳಗಡೆ 8 ಬರೆದುಕೊಳ್ಳೋಣ. ಉತ್ತರ 8155. ನೆಕ್ಸ್ಟ್ 6 ಗುಂಡ್ಲೆ 100 ಪ್ಲಸ್ 3 ಗುಂಡ್ಲೆ 10 ಪ್ಲಸ್ 2 ಗುಂಡ್ಲೆ 1. 2 ಬಿಡಿ ಸ್ಥಾನದಲ್ಲಿದೆ, ಇಲ್ಲಿ ನಾವು ಬರೆಯೋಣ ಬಿಡಿ ಅಂತ, ಮೇಲೆ ಕೆಳಗಡೆ 2 ಬರೆದುಕೊಳ್ಳೋಣ. 3 10ರ ಸ್ಥಾನದಲ್ಲಿದೆ, ಮೇಲೆ 10 ಅಂತ ಬರೆದು ಕೆಳಗಡೆ 3 ಬರೆದುಕೊಳ್ಳೋಣ. 6 100ರ ಸ್ಥಾನದಲ್ಲಿದೆ, ಮೇಲೆ 100 ಅಂತ ಬರೆದು ಕೆಳಗಡೆ 6 ಬರೆದುಕೊಳ್ಳೋಣ. ಉತ್ತರ 632. ಅಭ್ಯಾಸ 2.3. ಪ್ರಶ್ನೆ 1. ಖಾಲಿ ಬಿಟ್ಟ ಜಾಗಗಳನ್ನು ಸರಿಯಾದ ಉತ್ತರಗಳಿಂದ ತುಂಬು. ಇಲ್ಲಿ ಈ 9ರ ಸ್ಥಾನ ಬೆಲೆ ಹಾಗೂ ಮುಖ ಬೆಲೆ ಇಲ್ಲಿ ನಾವು ಬರೆಯಬೇಕು. 9ರ ಸ್ಥಾನ ಬೆಲೆ ಅಂದರೆ ಬಿಡಿ 10 100, 9 100ರ ಸ್ಥಾನದಲ್ಲಿದೆ, ಹಾಗಾಗಿ ನಾವು 9 ಗುಂಡ್ಲೆ 100 = 900 ಅಂತ ಬರೆಯೋಣ. ಮುಖ ಬೆಲೆ ಎಂದರೆ 9, ಇಲ್ಲಿ ನಾವು ಉತ್ತರ 9 ಅಂತ ಬರೆಯೋಣ. ಈ 7ರ ಸ್ಥಾನ ಬೆಲೆ ಇಲ್ಲಿ ಕೇಳಿದ್ದಾರೆ. 7ರ ಸ್ಥಾನ ಬೆಲೆ ಎಷ್ಟು? ಬಿಡಿ 10. 7 10ರ ಸ್ಥಾನದಲ್ಲಿದೆ, ಹಾಗಾಗಿ 7 ಗುಂಡ್ಲೆ 10 = 70. ಇದರ ಮುಖ ಬೆಲೆ 7. ಇಲ್ಲಿ ಬಿಡಿ 10 100 1000, ಇಲ್ಲಿ 3 1000 ಸ್ಥಾನದಲ್ಲಿದೆ, ಹಾಗಾಗಿ 3 ಗುಂಡ್ಲೆ 1000 = 3000. ಇದರ ಮುಖ ಬೆಲೆ 3. ಇಲ್ಲಿ ಈ 3ರ ಸ್ಥಾನ ಬೆಲೆ ಅಂದರೆ ಈ 3ರ ಸ್ಥಾನ ಬೆಲೆ ಕೇಳ್ತಾರೆ. ಇದು ಬಿಡಿ ಸ್ಥಾನದಲ್ಲಿದೆ, ಹಾಗಾಗಿ ನಾವು 3 ಗುಂಡ್ಲೆ 1 = 3, 3 ಅಂದರೆ 3. ಇದರ ಮುಖ ಬೆಲೆ 3 ಅಂತ ಬರೆಯೋಣ. ಪ್ರಶ್ನೆ 2. ಇಲ್ಲಿ ಪ್ರತಿ ಹೇಳಿಕೆಗೆ 4 ಉತ್ತರಗಳನ್ನು ನೀಡಿದೆ, ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ದು ಬರೆ. ಪ್ರಶ್ನೆ 1. 4267ರಲ್ಲಿ 6ರ ಸ್ಥಾನ ಬೆಲೆಯ ಮತ್ತು ಮುಖ ಬೆಲೆಯ ವ್ಯತ್ಯಾಸ. ಇಲ್ಲಿ 6ರ ಸ್ಥಾನ ಬೆಲೆ ಅಂದರೆ ಇದು 10ರ ಸ್ಥಾನದಲ್ಲಿದೆ, 6 10 60. ಆ 60ರಲ್ಲಿ ನಾವು ಮುಖ ಬೆಲೆ ಎಂದರೆ 6, 60ರಲ್ಲಿ 6 ಕಳೆದರೆ ಎಷ್ಟು ಉಳಿಯುತ್ತೆ? 54 ಉಳಿಯುತ್ತೆ. ಇಲ್ಲಿ ನಾವು ವ್ಯತ್ಯಾಸ ಎಷ್ಟಿದೆ? 54 ಅಂತ ಬರೆಯೋಣ. ನೆಕ್ಸ್ಟ್ 3498ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ. ಇಲ್ಲಿ 4 100ರ ಸ್ಥಾನದಲ್ಲಿದೆ, ಬಿಡಿ 10 100. 4 ಗುಂಡ್ಲೆ 100 ನಾವು ಮಾಡಿದಾಗ ಎಷ್ಟು ಬರುತ್ತೆ? 400 ಬರುತ್ತೆ. ಆ 400ರಲ್ಲಿ ನಾವು ಮುಖ ಬೆಲೆ 4ಅನ್ನು ಕಳೆಯಬೇಕು. 400ರಲ್ಲಿ ನಾವು 4 ಕಳೆದರೆ ಎಷ್ಟು ಉಳಿಯುತ್ತೆ? 396 ಉಳಿಯುತ್ತೆ. ಇಲ್ಲಿ ನಾವು ವ್ಯತ್ಯಾಸ 396 ಅಂತ ಬರೆಯೋಣ.
ನೆಕ್ಸ್ಟ್ 5435ರಲ್ಲಿರುವ 5ಗಳ ಸ್ಥಾನ ಬೆಲೆಗಳ ವ್ಯತ್ಯಾಸ. ಇಲ್ಲಿ 5 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100, 1000. ಇಲ್ಲಿ ನಾವು 5 ಗುಣ್ಲೆ 1000 ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ? 5000 ಬರುತ್ತೆ. 5000ದಲ್ಲಿ ನಾವು 5 ಕಳೆದರೆ ಎಷ್ಟು ಉಳಿಯುತ್ತೆ? 4995 ಉಳಿಯುತ್ತೆ. ಇಲ್ಲಿ ನಾವು ವ್ಯತ್ಯಾಸ 4995 ಅಂತ ಬರೆಯೋಣ. ನೆಕ್ಸ್ಟ್ 1694ರಲ್ಲಿ ಸ್ಥಾನ ಬೆಲೆಯು ಮುಖ ಬೆಲೆಗೆ ಸಮನಾಗಿರುವ ಸಂಖ್ಯಾಸೂಚಕ ಡ್ಯಾಶ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಉತ್ತರ 4 ಅಂತ ಬರೆಯಬೇಕು. ಅಭ್ಯಾಸ 2.4 ಪ್ರಶ್ನೆ 1 ಈ ಸಂಖ್ಯಾ ರೇಖೆಗಳಲ್ಲಿ ಬಿಟ್ಟು ಹೋದ ಸಂಖ್ಯೆಗಳನ್ನು ಬರೆದು ಪೂರ್ಣ ಮಾಡು. ಇಲ್ಲಿ ಒಂದನೆಯದು 2100, 2125, 2150. ಮುಂದೆ ನಾವು ಬರೆಯೋಣ 2175, 2200, 2225. ನೆಕ್ಸ್ಟ್ 3250, 3350, 3450, 3550, 3650, 3750. ನೆಕ್ಸ್ಟ್ 7501, 8001, 8501, 9001, 9501. ನೆಕ್ಸ್ಟ್ 2040, 3040, 4040, 5040, 6040. ಪ್ರಶ್ನೆ 2 ಈ ಸಂಖ್ಯಾ ಸರಣಿಯಲ್ಲಿ ಬಿಟ್ಟಿರುವ ಸಂಖ್ಯೆಗಳನ್ನು ಬರೆ. 2326, 2330, 2334, 2338, 2342, 2346. ನೆಕ್ಸ್ಟ್ 1540, 1550, 1560, 1570, 1580, 1590. ನೆಕ್ಸ್ಟ್ 1850, 1900, 1950, 2000, 2050, 2100. ನೆಕ್ಸ್ಟ್ 3650, 3950, 4250, 4550, 4850, 5150. ನೆಕ್ಸ್ಟ್ 4107, 5107, 6107, 7107, 8107, 9107. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.